ಅಗಳ ಮಮ್ಮಿ ಬೆಳಿಗ್ಗೆ ಬೆಳಿಗ್ಗೆನೆ ಏನೋ ಮಾಡ್ತಾ ಇದೀಯಾ? ಬಿಸಿಲು ಸ್ವಲ್ಪ ರಾಗಿ ಮಾಡ್ತಾ ಇದ್ದೀನಿ. ರಾಗಿ ಮಾಡ್ತಾ ಇದೀಯಾ? ಎಲ್ಲ ಸಖತ್ತಾಗಿದಾವಲ್ಲ ಮಮ್ಮಿ ರಾಗಿ. ಬೆಳೆದಿರೋವು ಕೆಂಪಗಿದಾವೆ. ನಾವು ಬೆಳೆದಿರೋವಲ್ಲ ಚೆನ್ನಾಗಿ. ಮಮ್ಮಿ ಇವತ್ತು ಸಾಯಂಕಾಲಕ್ಕೆ ಹಂಗಾದ್ರೆ ರಾಗಿ ಶಾವಿಗೆ ಮಾಡೋಣ, ಶಾವಿಗೆ ಒತ್ತನ. ಸಖತ್ತಾಗಿದ್ದಾವೆ. ಹೊಸ ರಾಗಿನ? ಹೊಸವೇ. ಎಲ್ಲಿ ಮಾಡಿ ನೋಡೋಣ ಹೆಂಗೆ, ಸ್ವಲ್ಪ ವಿಡಿಯೋ ಮಾಡ್ಕೊಳ್ತೀವಿ. ಎಲ್ಲ ಸೆಂಟ್ರಿಗೆ ಬರ್ತಾವಲ್ಲ, ಅದು ಒಂದೇ ಕೊಟ್ಟದ್ದು. ಅದೆಲ್ಲ ಧೂಳೆಲ್ಲ ಮೇಲೆ ಬರುತ್ತೆ, ಕಡ್ಡಿ ಕಸ. ಇವನು ತೆಗಿಬೇಕು, ತಳ್ದಾಗ ಮಣ್ಣಿದ್ರೆ ಉಳ್ಕೊಳುತ್ತೆ. ಒಂದೇ ಸತಿಗೂ ತೆಗಿಬೇಕು, ಕೊನೆ ಸತಿಗೂ ತೆಗಿಬೇಕು. ಎಲ್ಲಮ್ಮ ತಗೊಂಡಿದ್ರ ಅಥವಾ ಬೆಳೆದವ ರಾಗಿ? ನಮ್ಮ ಹೊಲ್ದಾಗ ಕೊಟ್ಟಿರೋ. ಹೌದು. ಓ, ಇಷ್ಟು ಚೆನ್ನಾಗಿರೋ ನಮ್ಮ ಹೊಲ್ದಾಗ ಬೆಳೆದಿರವಿ ನೀವು? ಯಾರ ಮಾಡೋರಿಗೆ ಹೊಲ ಕೊಟ್ಟಿದ್ದೀವಿ. ಅವರು ಇಷ್ಟು ಅಂತ ಕೊಡ್ತಾರೆ, ನಾವು ಎಷ್ಟು ಹೇಳ್ತೀವಿ ಅಷ್ಟು. ಸಖತ್ತಾಗೂ ಇದಾವಪ್ಪ ಕೆಂಪು ರಾಗಿ. 3 ಜನ ಮಕ್ಕಳು 3 ಫಲ ಕೊಡ್ರಿ ಅಂದಿದ್ವಿ, 3 ಚೀಲ ಕೊಟ್ಟಿದ್ದಾರೆ. ಸೂಪರ್ ಆಗಿದಾವ ರಾಗಿ ಮಾತ್ರ. ವರ್ಷಕ್ಕೊಂದ್ಸಾರಿ 3 ಚೀಲ ಕೊಡ್ರಿ ಅಂತ ಹೇಳಿ. ವಾವ್, ಏನು ಸಖತ್ತಾಗಿ ಬರ್ತಾ ಇದೆ ನೋಡಿ. ಸರ್ಕಲ್ ಆಗಿ ಸೆಂಟ್ರಿಗೆ ಬಂದು ಮೇಲೆ ಕಡ್ಡಿ ಕಸ ಎಲ್ಲ ಮೇಲೆ ಬರುತ್ತೆ. ಇದನ್ನ ತೆಗೆದ್ಬಿಟ್ಟು ಅಡಲ್ದ ತಗೊಂಡ್ರೆ ಅದು ವಾಸನೆ ಮಾಡೋಕ್ಕೆ ಈಜಿ ಆಗುತ್ತೆ. ಮಿಷನ್ಗೆ ಹಾಕ್ತಾರೆ ಇವಾಗೆಲ್ಲನ. ನನಗಿನ್ನ ಇಷ್ಟ ಆಗಲ್ಲ ಮಿಷನಿಗೆ, ಹೆಂಗೆ ತೆಗಿಯುತ್ತೋ ಏನು ಅಂತ. ಮಮ್ಮಿ, ಇದನ್ನ ಮಧ್ಯದಲ್ಲಿ ಅವೆಲ್ಲ ಚೆನ್ನಾಗಿರೋವೆಲ್ಲ ತಕ್ಕೊಂಡಲ್ಲ, ಅದನ್ನ ರಾಗಿ ಮತ್ತೆ ಕೇರ್ಬೇಕಾ ಅಷ್ಟೇ ಸಾಕ? ಇವನ್ ಇನ್ನೊಮ್ಮೆ ಮಾಡ್ಬೇಕು. ಈ ತರ ಎಗ್ಲಿಸಿ ಕಲ್ ತೆಗಿಯೋದು ಇನ್ನೊಂದು ರೌಂಡ್ ಐತೆ. ಇದು ಈಗ ಮಾಡ್ತಿರೋದು ಜರಡಿ ಹಿಡಿದು ಆಮೇಲೆ ಮರದಲ್ಲಿ ಎಗ್ಲಿಸ್ಬೇಕು. ಎಗ್ಲಿಸೋದು. ಜರಡಿ ಒಳಗೆ ಏನ್ ಮಾಡೋದು? ಜಲ್ಡಿ ಹಿಡಿಯೋದು. ಜಲ್ಡಿ ಹಿಡಿದ್ರೆ ನೋಡಿ ಎಲ್ಲ ಸೆಂಟ್ರಿಗೆ ಬರ್ತವೆ. ಚೆನ್ನಾಗಿರೋವೆಲ್ಲ ಗಟ್ಟಿ ಕಾಳೆಲ್ಲ ಅಲ್ಲ, ಸ್ವಲ್ಪ ಪೊಳ್ಳಾಗಿರೋವೆಲ್ಲ ಕೊನೆಗೆ ಉಳ್ಕೊಳ್ತಾವೆ. ಡಸ್ಟು, ಮಣ್ಣು, ಆ ಥರದ್ದು. ಅತಿ ಸಣ್ಣ ಎಲ್ಲ ಅವು ಲೆವೆಲ್, ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೇರಿ ಧೂಳು ತೆಗೆದು ಸಣ್ಣ ಅವನ್ನೇ ಒಂದ್ಸಾರಿ ಮಾಡ್ಕೊಂಡು ಇನ್ನೂ ಮಾಡಕ್ ಬರ್ದೇ ಇರೋದನ್ನ ಕೋಳಿ ಕೊಕ್ಕರಿಗೆ ಹಾಕೋದು. ಸಾಕಾಗಿದೆ ನೋಡಿ. ಕಡ್ಡಿ ಎಲ್ಲ ಇದೆ. ಈ ಕಡ್ಡಿನೇ ಸೆಂಟ್ರಿಗೆ ಬರುತ್ತಲ್ಲ ಮಮ್ಮಿ. ಇದು ಫಿಸಿಕ್ಸಲ್ಲಿ ಬರುತ್ತಿದ್ದು ಎಂಥದ್ದು ಏನೋ ಫೋರ್ಸ್ ಇದು, ಅದಕ್ಕೋಸ್ಕರ ಅದು ಸೆಂಟ್ರಿಗೆ ಬರುತ್ತೆ ಅಂತ. ಡೆನ್ಸಿಟಿ ಜಾಸ್ತಿ ಇರೋದೆಲ್ಲ ಮಧ್ಯಕ್ಕೆ ಬರುತ್ತೆ, ಕಡಿಮೆ ಇರೋದೆಲ್ಲ ಸೈಡಿಗೆ ಹೋಗುತ್ತೆ ಅಂತ. ಕಸ ಏನಿದ್ರು ಇದ್ರ ಏನ್ ಬಿದ್ದಿದ್ರು ಜರಡಿ ಮಾಡಿದ್ರೆ ಮೇಲ್ ಬರುತ್ತೆ. ನೋಡೋದೆಲ್ಲ ಡಸ್ಟ್, ಕಡ್ಡಿ, ಕಸ ಇರೋದು. ಮತ್ತೆ ಇನ್ನೊಮ್ಮೆ ಅವನ್ನ ಕ್ಲೀನ್ ಮಾಡ್ತೇವೆ. ವಾವ್, ಜರಡಿ ಮಾಡೋ ಸಿಸ್ಟಮ್ ಸೂಪರ್ ಆಗಿದೆ. ಈ ತರ ರಾಗಿ ಮಾಡಕ್ಕಂತ ಪ್ರತಿಯೊಬ್ಬರ ಮನೆಯಲ್ಲ ಜರಡಿ ಇಟ್ಕೊಂಡು ಮರ ಜಲ್ದಿ ಅಂದ್ರೆ ಬಿದ್ರೆ ಅಕ್ಕಿ ಮಾಡೋದು, ಜೋಳ ಮಾಡೋದು. ಅದು ಸಣ್ಣ ಕಾಳು, ದೊಡ್ಡ ಕಾಳು ತೆಗಿಯೋದು, ನುಚ್ಚಕ್ಕಿ ಕೆಳಗಡೆ ಇಳಿಯುತ್ತೆ. ಈ ರಾಗಿ ಇವೆಲ್ಲ ಇಳಿದೋಗ್ತಾವ ಕಣ್ಣಿಂದ್ರ ಮಾಡಿ. ಈ ತರ ಜರಡಿ, ಮರದ ಜಲ್ಡಿ, ಬಿದಿರಿಂಗ್ ಇದು ಸೂಪರ್ ಆಗಿದೆ. ಅಮ್ಮ ಸಕಲ ಕಲಾವಲ್ಲಭೆ, ಎಲ್ಲ ಕೆಲಸನೂ ಮಾಡ್ತಾರೆ. ರಾಗಿ ಮಾಡ್ತಾರೆ, ರಾಗಿ ಸಸಿ ನೆಡ್ತಾರೆ, ಗದ್ದೆ ಸಸಿ ನಾಟಿ ಮಾಡ್ತಾರೆ, ಭತ್ತ ಮಾಡ್ತಾರೆ, ಅಕ್ಕಿ ಮಾಡ್ತಾರೆ, ವಿಧವಾದ ತಿಂಡಿ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲ ವಿಧವಾಗಿ ಡಿಸೈನ್ ಜಡೆಗಳನ್ನು ಹಾಕ್ತಾರೆ. ಸೊ ಹಿಂಗೆಲ್ಲ ನೋಡ್ತಾ ಇದ್ದರೆ ನಮ್ಮ ಮಮ್ಮಿ ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಅಮ್ಮ ಮಾಡದೇ ಇರೋ ಕೆಲಸನೇ ಇಲ್ಲ, ಯಾವಾಗಲೂ ಮಾಡ್ತಾ ಇರ್ತಾರೆ. ಅಮ್ಮ ಮಾಡೋದನ್ನು ನಾವು ನೋಡಿಕೊಂಡು ಒಂದೊಂದು ಕೆಲಸ ನಾವು ರೂಢಿಸ್ಕೊಂಡಿದ್ದೀವಿ. ಆದಾಗ್ಯೂ ಒಂದೊಂದು ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಅಮ್ಮನಿಂದ ಅಮ್ಮ ಕಲಿತಿರೋ ಅಂಥ ವಿದ್ಯೆಗಳನ್ನು ನಾವು ಕಲಿತ್ಕೋಬೇಕು ಅನ್ನೋದೇ ಆಸೆ. ಅಮ್ಮ ಜರ್ಡಿ ಮಾಡೋದೆಲ್ಲ ಆಯಿತಾ?
ಆಯ್ತು, ಇವೆಲ್ಲ ಜರಡಿ ಮಾಡಿದ್ದೀನಿ. ಜರಡಿ ಎಗ್ಲಿಸಿದ್ರೆ ಕಲ್ಲೇ ಒಂದ್ ಸ್ವಲ್ಪ ಒಂದ ಎರಡ ಇದ್ರು ಬರುತ್ತೆ ಇಲ್ಲಿಗೆ. ಜರಡಿ ಮಾಡಿ 3 ಥರ ಹಿಂಗಡಿಸ್ಕೊಂಡಿದ್ಯಲ್ಲ. ಇದು ಒಂದನೇ ನಮೂನೆದು ಮೇಲ್ ಬಂದಿರೋದು ಡಸ್ಟ್. ಇದು ಅಲ್ಲ, ಇದು ಮಧ್ಯದ ಚೆನ್ನಾಗಿರೋದು. ಆ ಕಡೆ ಇರೋದು ವೇಸ್ಟ್. ಅದು ವೇಸ್ಟ್ ಆದ್ರೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಈಗ ಮಧ್ಯದಲ್ಲಿ ತಕೊಂಡಿರೋದನ್ನ ಎಗ್ಲಿಸೋದು. ವಾವ್, ಎಂತೆಂಥ ಪದಗಳಿದಾವೆ ನೋಡು. ಎಷ್ಟೋ ಜನ ಮರ್ತೇ ಬಿಟ್ಟಿದ್ದಾರೆ ಅವನ್ನೆಲ್ಲ. ಎತ್ತಿ ಸರಿ ಸಿಡಿತಾ. ರಾಗಿ ಕಾಳಲ್ಲ ಎಲ್ಲ ಹೋಗ್ಬಿಡ್ತಾವ. ಏನಾದ್ರೂ ಆ ಕಡೆ ಕ್ಲೀನ್ ಮಾಡ್ಬೇಕು, ಮಣ್ಣು ಎಲ್ಲ ಬರುತ್ತೆ. ಸಾಕಾಗಿದೆ ನೋಡಿ ಎಗ್ಲಿಸೋದು ಹೆಂಗೆ ಅಂತ. ಯಾರಿಗಾದ್ರೂ ಬರುತ್ತಾ ನಿಮಗೆ ಎಗ್ಲಿಸೋದಕ್ಕೆ? ಹಳ್ಳಿ ಕಡೆ ಎಲ್ಲರೂ ಮಾಡ್ತಾರೆ, ನಮ್ಮ ತಾಯಂದ್ರು ಎಲ್ಲ ಮಾಡ್ತಿದ್ರು. ನಮ್ಮ ಅಜ್ಜಿಯರು ನಮ್ಮ ತಾಯರೆಲ್ಲ ಒಂದೊಂದು ಚೀಲ 2 ಚೀಲ 3 ಚೀಲ ಹಾಕಿ ಆಳುಗಳಿಗೆಲ್ಲ ದಿನ ಬುತ್ತಿ ಮಾಡ್ಬೇಕಲ್ಲ, ಮಾಡಿಟ್ಕೊಂತಾರೆ ಬಿಡುವಾದಾಗ. ಕಲ್ಲೆಲ್ಲ ಗಟ್ಟಿ ಇರ್ತಾವಲ್ಲ, ಅದೆಲ್ಲ ಕೊನೆಗೆ ಹಿಂದೆ ಕುಳ್ಕೊಳುತ್ತಲ್ಲ. ಇವಾಗೆಲ್ಲ ಕಡಿಮೆ, ಮೊದಲೆಲ್ಲ ಕಲ್ಲು ಜಾಸ್ತಿ ಇರೋವು. ಇವಾಗೆಲ್ಲ ಮಿಷನ್ಗೆ ಹಾಕ್ತಾರೆ, ಏನ್ ನೆಲಕ್ಕೆ ಬಿಡಲ್ಲ ತೆನೆನ. ಅದೇ ಏನೋ ಆದ್ರೂ ನಮ್ಮ ಈಗ ಕಲ್ಲುಗಳಿರೋದು ಕಡಿಮೆ. ಅನುಮಾನ ಅದಕ್ಕೆ ಮಾಡಲೇಬೇಕು ಒಂದು ಸಾರಿನ. ಮೊದಲೆಲ್ಲ 2 ಸಾರಿ ನೀಟ್ ಮಾಡೋರು. ತೋರಿಸಿ ಎಲ್ಲಾದ್ರೂ ಕಲ್ಲಿದೆಯೇನು ನೋಡೋಣ. ಹಂಗಂದ್ರೆ ಕಲ್ಲು ಗಟ್ಟಿ ಇರ್ತಾವಲ್ಲ, ಹಿಂದೆ ಉಳ್ಕೋತವೆ. ಇದನ್ನ ಎಗ್ಲಿಸೋದು ಅಂತಾರೆ, ಮರದಾಗ ಎಗ್ಲಿಸೋದು ಅಂತ. ಸೂಪರ್ ನೋಡಿ, ಹಿಂಗೆ ಕಲ್ಲ ಹಾದಕ್ಕದು. ಒಂದಿದ್ರು ಒಂದು, ಎರಡಿದ್ರೆ 2 ಕಲ್ಲು. ಕಲ್ಲಿದ್ಯಾ ಎಲ್ಲಿ? ವಾವ್, ಕಣ್ಣಿಗೆ ಕಾಣ್ದಂತ ಕಲ್ಲುಗಳು. ಸಣ್ಣ ಕಲ್ಲು ಕೂಡ ಕಾಣಿಸ್ತಾ ಇದೆ, ರಾಗಿ ತರನೇ ಇದೆ ನೋಡ್ಲಿಕ್ಕದು. ಸೂಪರ್ ಅಮ್ಮ. ಇದನ್ನು ಸ್ಟೈಲಾಗೆ ಕಲ್ಲ ತೆಗಿಯೋದು. ಇವನ್ನೆಲ್ಲ ಇಳ್ದೋಗ್ತವೆ, ಕಲ್ಲು ತೆಗಿತಾರೆ. ರಾಗಿ ಎಲ್ಲ ಆ ಥರನ ತೋರಿಸ್ ಮಮ್ಮಿ. ಸಣ್ಣದಿದ್ದಾಗ ಕಲ್ಲಷ್ಟೇ ಉಳಿಸ್ಕೊಂಡು ರಾಗಿನೆಲ್ಲ ಹಿಂಗೆ ಇದು ಮಾಡೋದು ನೋಡಿ. ಇದೊಂಥರ ಸಿಸ್ಟಮು. ಇದನ್ನೇನಂತಾರೆ ಮಮ್ಮಿ? ಇದು ಒನಿಯೋದು ಲಾಸ್ಟ್ಗೆ ಹಿಂಗೆ ಎಗ್ಲಿಸೋದು. ರಾಗಿ ಎಲ್ಲ ಉಳ್ಕೊಂಡು ಹೋಗ್ತೈತೆ, ಕಲ್ಲು ಹೋಗಲ್ಲ. ಏನಂತಾರೆ? ಒನಿಯೋದು. ವಾವ್, ಚೆನ್ನಾಗಿ ಒಂದು ತೆಗಿ ಕಲ್ಲ ಅಂತಾರೆ ಮಾಡ್ಬೇಕಾದ್ರೆ. ಸೂಪರ್. ತೋರ್ಸಮ್ಮ ಈಗೇನಾದ್ರೂ ಕಲ್ಲು ಡಸ್ಟ್. ಈಗ ಡಸ್ಟ್ ನೋಡಿ ಎಲ್ಲ ಉಳ್ಕೊಂಡಿರುತ್ತೆ ನೋಡಿ. ರಾಗಿ ಅಷ್ಟೇ ಮುಂದಕ್ಕೆ ಹೋಗುತ್ತೆ, ಕಲ್ಲು ಉಳ್ದಿರುತ್ತೆ ನೋಡಿ. ನೋಡಿ ಇದು ಕಲ್ಲು. ವಾವ್, ಇರಿ ನೋಡಿ, ಅದೇ ಸಣ್ಣ ಕಲ್ಲು. ಇಲ್ಲೊಂದು ಕಲ್ಲಿದೆ, ಇಲ್ಲಿದೆ ನೋಡಿ, ಎಷ್ಟು ಸಣ್ಣದು. ಗ್ರೇಟ್ ಮಮ್ಮಿ. ವಾವ್, ಇದು ಸಣ್ಣ ಕಲ್ಲು. ನೋಡಿ, ಅಮ್ಮ ಮಾಡೋ ಥರ ರಾಗಿ ಮಾಡೋದನ್ನ ಕಲ್ತ್ಕೊಂಡ್ರೆ ಎಷ್ಟು PhD ತಗೊಂಡ್ರೆ ಸಮ ಆಗುತ್ತೋ ಅಷ್ಟಕ್ಕೆ ಸಮ ಆಗುತ್ತೆ. PhD ಮಾಡಿದವರು, ಮಾಸ್ಟರ್ ಡಿಗ್ರಿ ಮಾಡಿದವರು, ಅದು ಎಲ್ಲದಕ್ಕೂ ನೋಡಿ ಈ ಕೆಲಸ ಯಾರು ಮಾಡ್ತಾರೆ ಹೇಳಿ? MSc ಮಾಡಿರೋ ನಾನು ಒಂದೇ, ರಾಗಿ ಮಾಡ್ತಾಯಿರೋ ಅಮ್ಮನೂ ಒಂದೇ ಅಲ್ವಾ? ಗ್ರೇಟ್. ಇನ್ನೊಂದ್ರೆ ಒಂದು ಎಗ್ಲಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತು ಮಮ್ಮಿ. ಇವಾಗ ಅದು ಎಗ್ಲಿಸಿರೋದೆಲ್ಲ ಚೆನ್ನಾಗಿದೆ ಅಲ್ಲ? ಕೇರ್ಬಿಟ್ಟು ಚಿಲ್ಕ ಹಾಕೋದು. ನೋಡಿ, ರಾಗಿ ಮಾಡೋದು ಹಳ್ಳಿಗಳ ಕಡೆ. ಅದೊಂದು 2 ಕಲ್ಲು ತೆಗಿಯಲ್ಲಿ ನೋಡಿದ್ದೀರಾ? ಕಳಿಸಿದ್ರೆ 5 ರೂಪಾಯಿ ಕ್ಲೀನ್ ಮಾಡಕ್, 5 ರೂಪಾಯಿ ಮಿಲ್ ಮಾಡಕ್ 10 ರೂಪಾಯಿ ಹೋಗುತ್ತೆ ಒಂದು ಕೆಜಿಗೆ. ನಾವು ತರೋದು 40 ರೂಪಾಯಿಗೆ ದುಡ್ಡು ಕೊಟ್ಟು 10 ರೂಪಾಯಿ ಅಲ್ಲೇ ಹೋಗಿ 10 kg ಏನನ್ನ ತಗೊಂಡೋದ್ರೆ ಎಷ್ಟಾಯ್ತು ಅಲ್ಲಿಗೆ? 100 ರೂಪಾಯಿ ಆಯ್ತು. ಇಷ್ಟ ಆಗಲ್ಲ, ಇನ್ನೊಂದು ಸ್ವಲ್ಪ ದಿನ ಮಾಡೋಣ ಅಂತ ನಾನೇ ಮಾಡ್ತಾ ಇದ್ದೀನಿ. ಅಮ್ಮಂಗೆ ಅವೆಲ್ಲ ಇಷ್ಟ ಆಗೋದಿಲ್ಲ. ಮಮ್ಮಿಗೆ ಎಲ್ಲಿವರೆಗೂ ಮಾಡೋಕ್ಕಾಗುತ್ತೋ ನಾನೇ ಮಾಡಿಕೊಡ್ತೀನಿ ಅಂತಿರ್ತಾರೆ ನೋಡಿ. ಈ ಥರ ಸೂಕ್ಷ್ಮವಾಗಿರೋ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಎಗ್ಲಿಸೋದು ನೋಡಿ, ಸಾಕಾಗಿದೆ ರಾಗಿ ಎಗ್ಲಿಸೋದು. ಅಮ್ಮ ಜರಡಿ ಮಾಡೋದಾಯ್ತು, ಆಮೇಲೆ ಈಗ ಆಯ್ತು, ಎಗ್ಲಿಸಿದ್ದಾಯ್ತು. ಈಗ ಕೇರಿದ್ರೆ ಇದು ಮಿಲ್ಗೆ ಹೋಗಕ್ಕೆ ರೆಡಿ. ಮಿಲ್ ಈಗ ಹೋಗಿ ಈಗ ಮುದ್ದೆ
ಹೆಸರಿಟ್ಟು ಒಳಗೆ ಹಾಕಿಸ್ಕೊಂಬಂದು ಇಟ್ಟು ಒಯ್ಬೋದು ಒಲೆ ಮೇಲೆ. ಈಗೆಲ್ಲ ಕ್ಲೀನ್ ಆಗಿದಾವೆ, ಆದ್ರೂ ಒಂದ್ಸತಿ ಕೇರಿ ಹಾಕೋದು ಚೀಲಕ್ಕೆ ಹಾಕೋದು ಅಷ್ಟೆಲ್ಲ ತೆಗೆದು ರೆಡಿ ಮಾಡ್ತಾರೆ. ಏನಂತಾರದು ಸಣ್ಣದ ಅಗೂರ ಇರೋದೆಲ್ಲ ಆರಿ ಹೋಗುತ್ತೆ. ಧೂಳು ಪಾಳು ಎಲ್ಲ ಹೋಗುತ್ತೆ. ಜಡಿ ಮಾಡ್ಕೊಳ್ಳೋದು, ಎಗ್ಲಿಸೋದು, ಒನಿಯೋದು, ಕೇರ್ ಹಾಕೋದು. ನೋಡಿ, ರಾಗಿ ಮಾಡೋ ವಿಧಾನದಲ್ಲಿ ಒಂದನೇದು ಜರಡಿ ಮಾಡೋದು, ಎರಡನೇ ಸ್ಟೆಪ್ಪು ಯಾವುದಮ್ಮ ಎಗ್ಲಿಸೋದು, ಮೂರನೇ ಸ್ಟೆಪ್ಪು ಒನಿಯೋದು, ನಾಲ್ಕನೇ ಸ್ಟೆಪ್ಪು ಕೇರೋದು. ರೆಡಿ ಆಯಿತು. ಈಗ ಇದು ಎಗ್ಲಿಸ್ತಾ ಇರೋದು. ಈ ಥರ ರಾಗಿನ ಕ್ಲೀನ್ ಮಾಡ್ತಾರೆ. ನಾನು ಸ್ವಲ್ಪ ಕೇರನೇನಮ್ಮ? ಬೇಡ ಬೇಡ ಬೇಡ, ನೀನು ಬರೋಲ್ಲ, ಎಲ್ಲ ಸಿಡಿಸ್ತೀಯ, ಮನ್ಗೊಂದು ಕಾಳು ಮಾಡ್ತೀಯ. ಇಲ್ಲ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಲಾಸ್ಟ್ಗೆ ಟ್ರೈ ಮಾಡಿ. ನಾವು ಕಲ್ತ್ಕೋಬೇಕಾದ್ರೆ ಇಂದ್ಲ ಮುಂದ್ಲ ಎಲ್ಲ ಕಲ್ಗಾಳ್ ಕೊಡೋರು, ಅಭ್ಯಾಸ ಮಾಡ್ಕೊಳ್ರಿ ಅಂತ. ನನ್ಗೂ ಹುರುಳಿ ಕಾಳು ಮಾಡ್ಬೇಕಾದ್ರೆ ದಪ್ಪ ದಪ್ಪ ಕಾಳು ಹುಡುಗರು ಹೆಂಗಂದ್ರೆ ಹಂಗೆ ಮಾಡ್ಲಿ ಅಂತ ಇದ್ರಾಗ ಕಲ್ತ್ಕೊಳ್ರಿ ಅಂತ. ಟೀ ಕ್ಲೀನ್ ಮಾಡೋದನ್ನ ನಮಗ್ ಕೊಡ್ತಿರ್ಲಿಲ್ಲ, ನಮಗ್ ಬರ್ಬೇಕಲ್ಲ. ಅದೇ ಅವಾಗ ದಪ್ಪ ಕಾಳು ಮಾಡಿ ಕೊಟ್ಟು ಕಲ್ಸಿರೋದು. ನನಗೂ ನೆನಪಿದೆ, ಚಿಕ್ಕವಳಿದ್ದಾಗ ನೀನು ಎಗ್ಲಿಸ್ಬಿಟ್ಟು ಕೊನೆ ಲಾಸ್ಟಿಗೆ ಕಲ್ಲು ಉಳಿತಾ ಇದ್ವಲ್ಲ, ಅವನ್ನ ಕಲ್ಲು ಆರಿಸ್ರಿ ಅಂತೇಳಿ ಕೊಡ್ತಾ ಇದ್ದೆ. ಇವಾಗೆಲ್ಲ ಮಿಷಿನಲ್ಲೇ ಕ್ಲೀನ್ ಮಾಡೋದ್ರಿಂದ ಜಾಸ್ತಿ ಕಲ್ಲುಗಳೇನು ಇರೋದಿಲ್ಲ. ಮಾಡೋ ವಿಧಾನ ಗೊತ್ತೇ ಇಲ್ಲ ಮಕ್ಕಳಿಗೆ, ಈಗಿನ ಮಕ್ಕಳು ಯಾವ ತರ ಮಾಡ್ತಾರೆ ಇದನ್ನ. ಅನಿವಾರ್ಯ ಮಿಷನ್ ಇದ್ರೆ ನಾವೇನ್ ಮಾಡ್ಬೇಕು, ಹೆಂಗ್ ತಿನ್ಬೇಕು ಗೊತ್ತೇ ಇಲ್ಲ. ಅದೇ ಎಲ್ಲ ಕಲ್ತ್ಕೊಂಡು ಮರಿಬೇಕು. ಹುಟ್ಟಿದ ಮೇಲೆ ಕಲ್ತು ಮರಿಬೇಕು. ಹಿಂಗ್ ಒಂದ್ರೆ ಮುಸ್ಲಿ ಮಣ್ಣು ಮೂಲಕ್ಕೆ ತಳ ಸೇರ್ತಾರೆ. ಎಷ್ಟು ಒನಿಬೇಕು ನೋಡ್ರಿ. ಈಗಂತೂ ಸ್ವಲ್ಪ ರಾಗಿ ಇದಾವೆ, ಜಾಸ್ತಿ ಕ್ವಿಂಟಲ್ ಗಟ್ಟಲೆ ಇದ್ದಾಗ ಎಷ್ಟು ರೆಟ್ಟೆ ಎಲ್ಲ ನೋವು ಬಂದಿರೋಣ, ಕೈಯೆಲ್ಲ ಸೋತೋಗಿರೋಣ ಅಲ್ವಾ. ಮಾಡಿ ಅಷ್ಟು ಗಟ್ಟಿ ಫುಡ್ ಮಾಡಿರೋಕೆ ಅವ್ರು ಗಟ್ಟಿಮುಟ್ಟಾಗೂ ಇದ್ರು, ಗಟ್ಟಿಯಾಗೂ ಇದ್ರು. ಯಾವ ರೋಗ ರುಜಿನ, ಕಿಡ್ನಿ ಸ್ಟೋನ್ ಅಂದ್ರೆ ಗೊತ್ತಿರ್ಲಿಲ್ಲ. ಈಗೆಲ್ಲ ಮಿಷನ್ ಮಾಡ್ತಾರೆ, ರೆಡಿಮೇಡ್ ತಂದಾಕ್ತಾರೆ, ಎಲ್ಲ ಸ್ಟೋನ್ ಆಗೈತೆ ಅಂತ ಫುಡ್ ಅಂತ. ಇದು ರೆಡಿಮೇಡ್ ತಗೊಳೋಗೋದು, ಮಿಷಿನ್ಗೆ ಹಾಕೋದು, ಅದ್ರ ಕ್ಲೀನ್ ಹೆಂಗ್ ಮಾಡಿರ್ತಾರ ಗೊತ್ತಿಲ್ಲ. ಕ್ಲೀನ್ ಕಲ್ಲು ಹೋಗಿರುತ್ತೋ ಹೋಗಿರಲ್ವೋ ತಿನ್ನೋದು, ಅದನ್ನೇನ ಕಿಡ್ನಿ ಸ್ಟೋನ್ ಆಗೋದು. ಗಂಡು ಮಕ್ಳಿಗೆಲ್ಲ ಕಿಡ್ನಿ ಸ್ಟೋನ್. ಮೊದ್ಲೆಲ್ಲ ಎಲ್ಲೋ ಅಪರೂಪ, ಅವ ಹೆಸರುಗಳೇ ಕೇಳಿಲ್ಲ. ಸ್ಟೋನ್ ಅಂದ್ರೇನು, ಶುಗರ್ ಅಂದ್ರೇನು ಅನ್ನೋದೇ ಗೊತ್ತಿಲ್ಲ. ಸೂಪರ್ ನೋಡಿ. ಅಂದ್ರೆ ಇದು ಅತಿ ಮಣ್ಣೆಲ್ಲ ಇವಾಗ ಉಳ್ಕೊಂಡೈತೆ ನೋಡಿ. ಈ ಕಲ್ಲು ಮಣ್ಣು, ಇದು ಸಣ್ಣ ಸಣ್ಣ ಮಣ್ಣು ಕಲ್ಲು ನೋಡಿ. ಇನ್ನು ಸಮೇತ ಹಿಂಗಿಡಿಸ್ಬೋದು. ಈ ಮರದಲ್ಲೇನೆ ಕ್ಲೀನಿಂಗ್. ನೈಸ್. ನೋಡಿ, ಈ ರೀತಿಯಾಗಿ ಮರ ಜೆಲ್ಲಿ ಎಲ್ಲ ಬಳಸ್ಕೊಂಡು ಹಳೆ ಕಾಲದಿಂದಲೂ ನಮ್ಮ ಪೂರ್ವಿಕರಿಂದಲೂ ಇಲ್ಲಿವರೆಗೂ ಅಮ್ಮನವರೆಗೂ ಸಹ ರಾಗಿ, ಅಕ್ಕಿ, ಜೋಳ, ಸಜ್ಜೆ, ನವಣೆ ಇವೆಲ್ಲವನ್ನು ಮರ ಜೆಲ್ಲಿ ಉಪಯೋಗಿಸ್ಕೊಂಡು ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ರು, ಸ್ವಚ್ಛ ಮಾಡ್ಕೊತಾಯಿದ್ರು ದವಸ ಧಾನ್ಯಗಳನ್ನು ಅಂತ ನೋಡಿದ್ರಲ್ವ. ರಾಗಿ ಕ್ಲೀನ್ ಮಾಡೋದು ಎಷ್ಟು ಚೆನ್ನಾಗಿದೆ ಅಲ್ಲ, ಒಂಥರ ನನಗೂ ತುಂಬ ಖುಷಿ ಅನ್ನಿಸ್ತು. ಅಮ್ಮ ಇವತ್ತು ರಾಗಿ ಮಾಡಿದ್ದೀನಿ ನೋಡಿ, ನನಗೂ ಮನಸ್ಸು ತುಂಬಿ ಬಂತು. ನಿಮ್ಮನೆಲ್ಲೂ ಯಾರಾದರೂ ಈ ಥರ ಹಿರಿಯರಿದ್ದರೆ ರಾಗಿ, ಅಕ್ಕಿ ಅಥವಾ ಕ್ಲೀನ್ ಮಾಡೋದಿದ್ದರೆ ನೋಡೋದ್ರ ಜೊತೆಗೆ ನಾವು ಸಹ ನಮ್ಮ ತಲೆಮಾರಿನವರು ಸಹ ಎಲ್ಲರೂ ಕಲ್ತ್ಕೊಳ್ಳೋಣ, ಮುಂದೆ ಈ ಒಂದು ಕಲೆಯನ್ನು ಬೆಳೆಸೋಣ ಅಂತ ನಾನು ಎಲ್ರಿಗೂ ಹೇಳ್ಕೊತಾ ಇದ್ದೀನಿ. ಸೊ ಇದುವರೆಗೂ ರಾಗಿ ಕ್ಲೀನ್ ಮಾಡೋದನ್ನು ನೋಡಿ ಆನಂದಿಸಿದ್ದಕ್ಕಾಗಿ ನನಗೆ ಸ್ವತಃ ಅಮ್ಮ ಈ ಒಂದು ಸಂದರ್ಭ ಕಲ್ಪಿಸ್ಕೊಟ್ಟಿದ್ದಕ್ಕೆ ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಎಲ್ಲರೂ. ಧನ್ಯವಾದಗಳು ಅಮ್ಮ, ಚೆನ್ನಾಗಿತ್ತು. ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಸಾಧ್ಯವಾದರೆ ನಾನು ಮಾಡ್ತೀನಿ. ಅಮ್ಮ ನನಗೆ ಕೆಲಸ ಕೊಡಲೇ ಇಲ್ಲ.